A legend. He's 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 a legend. ಅಣ್ಣನವರಿಗೆ ಸನ್ಮಾನ ನಡೆಸ್ತಾ ಇದ್ದಾರೆ. ದಯವಿಟ್ಟು ಯಾರು ಅವ್ರಿಗೆ ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ಮುಂದಿನ ಬಾರಿ ಅವರು ಮಂತ್ರಿ ಆಗಲಿ ಅಂತ ನಾನು ಅವ್ರ ಹತ್ರ ದೇವರ ಹತ್ರ ನಾನು ಕೇಳ್ಕೊಡ್ತೀನಿ. ಆಯುಷ್ಯ ಆರೋಗ್ಯ ಕೊಟ್ಟು ಒಳ್ಳೇದು ಮಾಡಲಿ, ಇಲ್ಲ ಜನಸೇವೆ ಮಾಡಲಿ. ಅವರು ಒಳ್ಳೆತನಕ್ಕೆ ದೇವರು ಭವಿಷ್ಯ ಮಾಡ್ತಾರೆ. ಒಂದು ಜನರಾಗಿ ವ್ಯಕ್ತಿ, ಜನಪರ ನಾಯಕ, ಜನರ ಬಗ್ಗೆ ಅಧ್ಯಕ್ಷರಾಗಿರುವಂತ ಮಹಿಳಾ ಮುಖಂಡರು, ಕೆಲಸಗಾರ, ಹಿರಿಯವರು, ಸದಾ ಜನರ ಜೊತೆ ಇರುವಂತವ್ರು, ಜನರ ಕಷ್ಟದಲ್ಲಿ ಇರುವಂತವ್ರು. ಇಂಥ ವ್ಯಕ್ತಿಗೆ ದೇವರು ಆಯುಷ್ಯ, ಆರೋಗ್ಯ, ಅಧಿಕಾರ ಕರುಣಿಸಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸ್ತೇವೆ. ಮತ್ತೆ ಮಾನ್ಯ ಸರ್ಕಾರಕ್ಕೂ ಕೂಡ ಇವರ ಒಂದು ಜನಪರ ವಿಜಯಪುರದ ಆನಂದ್ ಬಾಬು ಮತ್ತೆ ತಂಡದವರು ಒಂದು ವಿಭಿನ್ನವಾದಂತಹ ಕೇಕ್ ಅನ್ನು ತಂದು ತಮ್ಮ ನೆಚ್ಚಿನ ನಾಯಕರ ಹುಟ್ಟುಹಬ್ಬವನ್ನ ಆಚರಿಸ್ತಾ ಇದ್ದಾರೆ. ನಾವು ಸ್ವಾಗತ. ಅವರು ಸಹ ಇವತ್ತು ಐಟಿಐಯಿಂದ ತಮಿಳುನಾಡು ವತಿಯಿಂದ ಬಂದು ಅಣ್ಣನವ್ರನ್ನ ಸನ್ಮಾನಿಸ್ತಾ ಇದ್ದಾರೆ. ಅದು ಅಂದ್ರೆ ಅವ್ರು ಲಕ್ಷಾಂತರ ಜನ ಬಂದಿದ್ದಾರೆ. ಅವ್ರು ಮಾಡೋ ಒಂದು ಜನಪರ ಕಾರ್ಯ ಕೆಲಸ ಒಂದು ದಿನ ಅವರು ರೆಸ್ಟ್ ತಗೊಳ್ಳೋದೇ ಕಡಿಮೆ ಅನ್ಕೊಳ್ತೀನಿ. 24 hours ಅಲ್ಲಿ ಎಷ್ಟು ಅವರ್ ನಿದ್ದೆ ಮಾಡ್ತಾರೆ ಗೊತ್ತಿಲ್ಲ, ಆಯ್ತಾ. ಆದ್ರೆ ಒಳ್ಳೆ ನಾಯಕ. ನಮ್ದು NRI ಲೇಔಟಲ್ಲಿ ಒಂದು ಅಸೋಸಿಯೇಷನ್ ನಿಸರ್ಗ ಅಂತ ಅಂದ್ರೆ ತುಂಬಾ ಕೆಲಸ ಮಾಡಿದ್ದಾರೆ ಸರ್. ಅವ್ರದ್ದು ಬಿಗ್ ಫ್ಯಾನ್ ನಾವು, ಆಯ್ತಾ. ಅವ್ರ ಅವಧಿನಲ್ಲಿ ಆಗಲ್ಲ, ಮತ್ತೆ ಮುಂದಿನ ಅವಧಿನಲ್ಲಿ ಆ BJP ಸರ್ಕಾರದಲ್ಲಿ ಬರಲ್ಲ. ಖಂಡಿತವಾಗಿ ಅಲ್ಲಿ ನಮ್ಮ UPA ಸರ್ಕಾರಕ್ಕೆ ಖಂಡಿತವಾಗಿ ಬರೋದು. ನಿಟ್ಟಿನಲ್ಲಿ ನಾವು ಬಂದ ಮೇಲೆ ಖಂಡಿತವಾಗಿ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿಯವರು ಏನು ಹೇಳಿದ್ದಾರೆ ಅದನ್ನು ಖಂಡಿತವಾಗಿ ನಾವು ನಡ್ಕೊಂಡಿದ್ದೀವಿ. ಯಾಕಂದರೆ ಈಗ ನಿಮಗೆ 2-3 ರಾಜ್ಯಗಳ ಚುನಾವಣೆ ಆಗಿದೆ. ಕಾಂಗ್ರೆಸ್ ಸರ್ಕಾರ ಬಂದಿದೆ. ಮಧ್ಯಪ್ರದೇಶ, ರಾಜಸ್ಥಾನ, ಛತ್ತೀಸ್ಗಢ, ಈ 3 ರಾಜ್ಯಗಳಲ್ಲಿ ನಾವು ಏನು ಮಾತುಗಳಿದ್ದೀವಿ. ಇವತ್ತು ರೈತರ ಸಾಲವನ್ನು ಮನ್ನಾ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಖಂಡಿತವಾಗಿ ಇವತ್ತು ನಾವು ಇಮಿಡಿಯೇಟ್ಲಿ ಸರ್ಕಾರ ಬಂದು 15-20 ದಿವಸಗಳಲ್ಲಿ ಖಂಡಿತವಾಗಿ ಅದನ್ನು ಮಾಡೋಂಥ ಕೆಲಸವನ್ನು ನಾವು ಮಾಡಿದ್ದೀವಿ. ಹಾಗಾಗಿ ಮುಂದಿನ ದಿನಗಳಷ್ಟೇ ನಾವು ಏನು ಮಾತು ಕೊಟ್ಟಿದ್ದೀವಿ ಅದನ್ನು ಮಾಡ್ತೇವೆ. ಅದು ಕಾಂಗ್ರೆಸ್ ಸರ್ಕಾರದಿಂದ ಮಾತ್ರ ಸಾಧ್ಯ, ಯಾವುದೇ ಬೇರೆ ಸರ್ಕಾರದಿಂದ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗಲ್ಲ. ಇವತ್ತು ಕಳೆದ 3 ವರ್ಷಗಳಿಂದ ನಾವು ಪಕ್ಷ ಇತಿಹಾಸ ಶ್ರೀಮತಿ ಇಂದಿರಾ ಗಾಂಧಿಯವರು ಅಂದಿನ ಪ್ರಧಾನಮಂತ್ರಿಗಳು ದೇಶಕ್ಕೆ ನನ್ನ ಕ್ಷೇತ್ರಕ್ಕೆ HAL ಕಾರ್ಖಾನೆ ಅಂತ ಒಂದು ದೊಡ್ಡ ಪ್ರತಿಷ್ಠಿತವಾದ ಕಾರ್ಖಾನೆ, ITI ಕಾರ್ಖಾನೆ, ಇಷ್ಟು 1000 ಜನ ಕೆಲಸ ಮಾಡ್ತಾರೆ ಆಯ್ತಾ. ML ಕೊಟ್ಟು ಸೊ ಈ ಥರ ಹಲವಾರು ಕಾರ್ಖಾನೆಗಳನ್ನು ಇವತ್ತು ಕೊಟ್ಟು ಯಾರು ನಮ್ಮ ಯುವಕರಿಗೆ ಉದ್ಯೋಗ ಇಲ್ಲ ಅಂತ ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡಬೇಕಂತ ಅಂತಿದೆ ಸರ್ಕಾರ ಬಂದು ಹೇಳಿದ್ರು. ಹೇಳಿಬಿಟ್ಟು ಏನು ಮಾಡಿದ್ರು, ಯಾವುದೇ ಉದ್ಯೋಗ ಕೊಟ್ಟಿಲ್ಲ, ಯಾವುದೇ ಒಂದು ಹೊಸ ಕಾರ್ಖಾನೆ ತರಲಿಲ್ಲ, ಯಾವುದೇ ಒಂದು ಹೊಸ ಉದ್ಯೋಗ ಸೃಷ್ಟಿಯನ್ನು ಕೂಡ ಇವತ್ತು ಮಾಡಲಿಲ್ಲ. ಹಾಗಾಗಿ ಜನ ಭ್ರಮರಸರಾಗಿದೆ. ಹಾಗಾಗಿ ಎಲ್ಲರೂ ಕೂಡ ಮಾತಾಡ್ತಾ ಇದ್ದಾರೆ, ಜನ ಮಾತಾಡ್ತಾರೆ. ಇಲ್ಲ, ಮುಂದಿನ ದಿನಗಳಲ್ಲಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ನಾವು ಅಧಿಕಾರವನ್ನು ಕೊಡಬೇಕಂತ ಆ ನಿಟ್ಟಿನಲ್ಲಿ ನಾವು ಎಲ್ಲರೂ ಕೂಡ ಕಾರ್ಯೋನ್ಮುಖರಾಗಬೇಕು ಅನ್ನೋ ಮಾತು ಕೇಳ್ಕೊಳ್ತಾ ಇದ್ದೀವಿ. ಮೈತ್ರಿ ಬಸವರಾಜರ ಹುಟ್ಟುಹಬ್ಬವನ್ನು ಇವತ್ತು ವಿಜೃಂಭಣೆಯಿಂದ ಎಲ್ಲ ಕ್ಷೇತ್ರದ ನಾಗರಿಕ ಬಂಧುಗಳು ಸೇರಿ ಇವತ್ತು ವಿಜೃಂಭಣೆ. ವೇದಿಕೆ ಮೇಲಿರುವಂತಹ ಎಲ್ಲರೂ ಸ್ವಲ್ಪ ಜಾಗ ಮಾಡಿಕೊಡ್ಬೇಕಾಗಂತೆ. ಆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಕರ್ನಾಟಕ ಪವರ್ ಟ್ರಾನ್ಸ್ಮಿಷನ್ ಕಾರ್ಪೊರೇಷನ್ ಲಿಮಿಟೆಡ್ ಎನ್ ಜ್ಯೋತಿ ಪ್ರಕಾಶ್ ಡೈರೆಕ್ಟರ್ ಅವರು ಬಂದಿದ್ದಾರೆ. ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಹಾರ್ದಿಕವಾದಂತಹ ಸ್ವಾಗತವನ್ನ ಕೋರೋಣ. ವೇದಿಕೆಯ ಮೇಲೆ ಕೊಂಚ ಎಲ್ಲರೂ ಡಿಸಿಪ್ಲಿನ್ ಶಿಸ್ತನ್ನ ಕಾಪಾಡಬೇಕು. ಎಲ್ಲರೂ ಕೊಂಚ ಡಿಸಿಪ್ಲಿನ್ ಹಾಗೂ ಶಿಸ್ತನ್ನ ಕಾರ್ಯಕ್ರಮಕ್ಕೆ ಸ್ವಾಗತ. ಜೂಬ್ಲಿ ಚರ್ಚ್ ಹೊಲಮ ಇಡೀ ತಂಡವೇ ಬಂದಿದೆ.